ಇನ್ನು ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಜಿಡಿಪಿ ಬಗ್ಗೆ ರಾಜ್ಯ ಸರ್ಕಾರ ಹೋಲಿಕೆ ಮಾಡಿಕೊಳ್ತಾ ಇದೆ. ಕೇಂದ್ರ ಸರ್ಕಾರದ ಜವಾಬ್ದಾರಿ ಇಡೀ ರಾಷ್ಟ್ರದ ರಾಜ್ಯಗಳ ನಿರ್ವಹಣೆ ಮಾಡೋ ಜವಾಬ್ದಾರಿ ಇರ್ತದೆ. ಕರ್ನಾಟಕದಲ್ಲಿ ತಲಾಯದ ಬಗ್ಗೆ ಸಿಎಂ ಹೇಳ್ತಾರೆ, ಕಲ್ಯಾಣ ಕರ್ನಾಟಕದಲ್ಲಿ ಜನ ಹೇಗೆ ಇದ್ದಾರೆ. ರಾಜ್ಯ ಸರ್ಕಾರ ಪ್ರತಿ ಸಮಯದಲ್ಲಿ ಕೇಂದ್ರದ ಬಗ್ಗೆ ಟೀಕೆಯನ್ನ ಮಾಡ್ತಾರೆ. ನೀವು ನಿಮ್ಮ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡೋದು ಮರೆ ಮಾಡೋದು ಸರಿಯಲ್ಲ. ಮೋದಿ ಅವರು ಹೇಳಿದ್ದನ್ನ ನಾವೆಲ್ಲರೂ ಪಾಲನೆ ಮಾಡೋದಲ್ಲ. ಎಲ್ಲರ ಜವಾಬ್ದಾರಿ ಇದೆ. ದೇಶದ ಹಿತದೃಷ್ಟಿಯಿಂದ ಬಂದಾಗ ಎಲ್ಲ ಪಕ್ಷಗಳು ಎಲ್ಲರೂ ಜವಾಬ್ದಾರಿ ಇದೆ. ವಿಶೇಷ ಸಮಯದಲ್ಲಿ ಬಳಕೆ ಮಾಡೋದಕ್ಕೆ ಕಟ್ ಮಾಡಿ ಪಾಕಿಸ್ತಾನ ರೀತಿ ಆಗಿದೆ ಅಂತ ತೋರಿಸೋಕೆ ಹೋಗ್ಬೇಕಾ? ಆ ಸ್ಥಾನದಲ್ಲಿ ಕೆಲಸ ಮಾಡೋರಿಕೆ ಪ್ರೋಟೋಕಾಲ್ ಇರುತ್ತೆ. ಅದರಲ್ಲಿ ಸಣ್ಣತನ ಮಾಡೋದು ಸರಿಯಲ್ಲ. ಸಣ್ಣತನ ಬಿಟ್ಟು ಅವರ ಜವಾಬ್ದಾರಿ ರಾಜ್ಯ ಸರ್ಕಾರ ನಿಭಾಯಿಸಲಿ ಅಂತ ಹೇಳಿದ್ದಾರೆ. ಆರ್ಥಿಕ ಪರಿಸ್ಥಿತಿಗಳ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳು ಯಾವುದೇ ರೀತಿಯ ನಮ್ಮ ಒಂದು ವೇಗಕ್ಕೆ ತಡೆ ಆಗಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಸುಮಾರು 9 ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದೇನೆ. ಅವರ ಮನವಿ ದೇಶದ ಹಿತದೃಷ್ಟಿಯಿಂದ ಇವತ್ತು ಮುಂದೆ ಆಗ್ತಕ್ಕಂಥ ಅನಾಹುತಗಳಿಗೆ ನಾವು ಪ್ರಿಕಾಷನರಿ ಮೆಷರ್ಗಳನ್ನು ತೆಗೆದುಕೋಬೇಕಾದಂಥ ಹಿನ್ನೆಲೆಯಲ್ಲಿ ಅವರು ಸಲಹೆ ಕೊಟ್ಟಿರ್ತಕ್ಕಂಥದ್ದನ್ನು ವಿರೋಧ ಪಕ್ಷಗಳು, ವಿಶೇಷವಾಗಿ ಕಾಂಗ್ರೆಸ್ ನಾಯಕರು ಹಲವಾರು ರೀತಿಯ ಟೀಕೆಗಳನ್ನೇನು ಮಾಡ್ತಾ ಇದ್ದಾರೆ. ಈಗ ನಾನು ಅವ್ರನ್ನ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ. ಈಗ ಅವರೇ ಈ ಪೊಸಿಷನ್ಲಿದ್ದರೆ ಏನು ಮಾಡ್ತಾಯಿದ್ರು? ಯಾವ ರೀತಿ ಇಂಥ ಒಂದು ಸಮಸ್ಯೆ ಬಗೆಹರಿಸ್ಲಿಕ್ಕೆ ಸಾಧ್ಯ ಆಯಿತು? ಇವತ್ತು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರವೇ. ಇವತ್ತು ಆಯಿಲ್ ಪೋಲ್ನಲ್ಲಿ ನಮ್ಮ ಒಂದು ದೇಶದ ಮೇಲೆ ಆಗ್ತಕ್ಕಂಥ ಪರಿಣಾಮ, ಏಕೆಂದರೆ ನಮ್ಮ ದೇಶದಲ್ಲಿ ನಾವಿವತ್ತು ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಬೇರೆ ದೇಶಗಳಿಂದಲೇ ನಾವಿವತ್ತು ಆಮದು ಮಾಡ್ಕೋಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿಗಳೇನಿದೆ. ಅದರ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಗಳು ಕೆಲವು ಸಲಹೆ ಕೊಟ್ಟಿರ್ತಕ್ಕಂಥದ್ದನ್ನು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಸಣ್ಣತನದಲ್ಲಿ ಮಾತನಾಡೋದು ದೇಶದ ಹಿತದೃಷ್ಟಿಯಿಂದ ಸೂಕ್ತ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಹಿಂದೆ ಇಂದಿರಾ ಗಾಂಧಿ ಅವರಿದ್ದಾಗ ಯಾವ ರೀತಿಯಲ್ಲಿ ಅವರು ಕೆಲವು ಹೇಳಿಕೆಗಳನ್ನು ಕೊಟ್ಟರು ಅವತ್ತು ಯುದ್ಧದ ಸಂದರ್ಭದಲ್ಲಿ ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ, ಅವರು ಪ್ರತಿಯೊಂದು ಸಂದರ್ಭದಲ್ಲೂ ಕೇಂದ್ರ ಸರ್ಕಾರದ GDP ಬಗ್ಗೆ ರಾಜ್ಯ ಸರ್ಕಾರದ ಹೋಲಿಕೆ ಮಾಡ್ಕೊಳ್ತಕ್ಕಂಥದ್ದೇನಿದೆ. ಕೇಂದ್ರ ಸರ್ಕಾರದ ಜವಾಬ್ದಾರಿ ಇಡೀ ರಾಷ್ಟ್ರದ ಎಲ್ಲ ರಾಜ್ಯಗಳ GDP ಗ್ರೋತ್ ಏನಿದೆ ಅದೆಲ್ಲವನ್ನು ಇವತ್ತು ಕ್ರೋಢೀಕರಿಸಿ ಕೇಂದ್ರ ಸರ್ಕಾರದ ಜವಾಬ್ದಾರಿಗಳೇನಿದೆ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಹೆಚ್ಚಿನ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲೆ ಇರ್ತದೆ. ಇವತ್ತು ಕರ್ನಾಟಕದಲ್ಲಿ ತಲಾವಾರು ಆದಾಯದ ಬಗ್ಗೆ ಏನು ಹೇಳ್ತಾರೆ ಮುಖ್ಯಮಂತ್ರಿಗಳು, ತಲಾವಾರು ಆದಾಯದಲ್ಲಿ ನಾವು ಮುಂದಿರ್ತಕ್ಕಂಥದ್ದು ತಲೆವಾರ ಆದಾಯದ ಮೇಲೆ ಚರ್ಚೆ ಮಾಡಲಿಕ್ಕಾಗಲ್ಲ. ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ, ಯಾವ ಪರಿಸ್ಥಿತಿಯಲ್ಲಿ ಜನ ಇದ್ದಾರೆ. ಇವತ್ತು ದೇಶದಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಇವತ್ತು ಬೆಳವಣಿಗೆಗಳಿದೆ. ಹಲವಾರು ರಾಜ್ಯಗಳು ಯಾವ ಒಂದು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಇವತ್ತು ಅಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ನಿರ್ವಹಣೆ ಮಾಡಬೇಕಾಗಿದೆ. ರಾಜ್ಯ ಸರ್ಕಾರ ಪ್ರತಿಯೊಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಬಗ್ಗೆ ಟೀಕೆಯನ್ನು ಮಾಡ್ತಾರೆ. ನೀವು ನಿಮ್ಮ ಜವಾಬ್ದಾರಿ ನಿರ್ವಹಣೆ ಮಾಡಬೇಕಾದ್ರೆ ಇವತ್ತು ಬೆಂಗಳೂರು ನಗರಕ್ಕೆ ನಾವು ಹೋಲಿಕೆ ಮಾಡ್ಕೊಂಡು ಕರ್ನಾಟಕದಲ್ಲಿರ್ತಕ್ಕಂಥ ಹಲವಾರು ಪ್ರದೇಶಗಳು ಹಿಂದುಳಿದಿರ್ತಕ್ಕಂಥದ್ದೇನಿದೆ ಅದನ್ನು ಮರೀತಕ್ಕಂಥದ್ದು, ಅದನ್ನು ಮರೆಮಾಚ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕಾಗ್ತದೆ. ಕಾಂಗ್ರೆಸ್ ನಾಯಕರು ಆರೋಪವನ್ನು ಮಾಡ್ತಿದ್ದಾರೆ. ಮೋದಿಯವರು ಹೇಳಿರೋದನ್ನು ನೀವು ಫಾಲೋ ಮಾಡ್ತೀರಾ? BJP ನಾಯಕರು, JDS ನಾಯಕರು ಬಸ್ ಬಿಟ್ಟು ಒಂದು ನಿಮಿಷ, ನಾವೊಬ್ಬರು ಫಾಲೋ ಮಾಡೋದಲ್ಲ, ಎಲ್ಲರ ಜವಾಬ್ದಾರಿ ಇದೆ. ದೇಶದ ಹಿತದೃಷ್ಟಿ ಬಂದಾಗ ಎಲ್ಲ ಪಕ್ಷಗಳು, ಎಲ್ಲ ಸರ್ಕಾರಗಳ ಜವಾಬ್ದಾರಿ ಇದೆ. ಅಲ್ಲಿ ಒಬ್ಬರ ಜವಾಬ್ದಾರಿಯಿಂದ ಇದನ್ನೆಲ್ಲ ಸರಿಪಡಿಸ್ಲಿಕ್ಕಾಗೋದಿಲ್ಲ. ಅದರ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ. ಆದರೆ ಕೆಲವು ವಿಶೇಷವಾದ ಸಂದರ್ಭಗಳಲ್ಲಿ ದೇಶದ ಒಂದು ಗೌರವವನ್ನು ಕಾಪಾಡಬೇಕಾದ್ರೆ ನಾವು ಇವತ್ತು ಆ ದೇಶವನ್ನು ಆಳ್ತಕ್ಕಂಥವರು ಯಾವೊಂದು ಜವಾಬ್ದಾರಿಯಲ್ಲಿರ್ತಾರೆ ಅವರು ನಮ್ಮ ದೇಶ ಪಾಕಿಸ್ತಾನದ ರೀತಿ ಆಗ್ತಾಯಿದೆ ಅಂತಕ್ಕಂಥ ತೋರಿಸ್ಕೋಬೇಕಾ? ಇದನ್ನೆಲ್ಲ ಕಟ್ ಮಾಡಲಿಕ್ಕೆ ಹೋಗಿ. ಆದರೆ ಇವತ್ತು ಆ ಸ್ಥಾನದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ
ಅವರವ್ರದ್ದೇ ಆದಂಥ ಒಂದು ಪ್ರೋಟೋಕಾಲ್ಗಳಿರುತ್ತೆ. ಅದನ್ನು ಇವತ್ತು ಸಣ್ಣತನದಲ್ಲಿ ಮಾತನಾಡೋದು ಸೂಕ್ತ ಅಲ್ಲ. ಮೊದಲು ಇವ್ರುಗಳ ಒಂದು ಜವಾಬ್ದಾರಿ ಏನಿದೆ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲಿ ಅನ್ನೋದು ನನ್ನ ಅಭಿಪ್ರಾಯ. ನೀಟ್ ಪರೀಕ್ಷೆ ರದ್ದು ಮಾಡಾಯಿತು ಅನ್ನೋ ಕಾರಣಕ್ಕೆ ರದ್ದು ಮಾಡಿದ್ದಾರೆ. ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಟೀಕೆ ಮಾಡ್ತಾರೆ, ಕೇಂದ್ರ ಸರ್ಕಾರಕ್ಕೆ ಒಂದು ಪರೀಕ್ಷೆ ಮಾಡಿ ಯೋಗ್ಯತೆ ಇಲ್ಲ, 3-4 ಬಾರಿ ಪರೀಕ್ಷೆ. ನಮ್ಮ ರಾಜ್ಯದಲ್ಲಿ ಎಷ್ಟು ಬಾರಿ ಮುಂದಾಕಿದ್ದೀರಿ? ನಿಮ್ಮ ಕಾಲದಲ್ಲೇ ಎಷ್ಟು ಅನಾಹುತಗಳಾಗಿಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು KPSC ಸಂಸ್ಥೆನ ಸರಿಪಡಿಸ್ಲಿಕ್ಕಾಗಿದೆ. ಯಾವ ರೀತಿಯಲ್ಲಿ ಆ ಸಂಸ್ಥೆ ಬಗ್ಗೆ ಇವತ್ತು ಜನಗಳು ಮಾತನಾಡ್ತಾರೆ. ಇವತ್ತು ಈ KPSC ಸಂಸ್ಥೆ ಹಾಳಾಗ್ತಕ್ಕಂಥದ್ದು ಪ್ರಾರಂಭ ಆಗಿದ್ದೆ ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಈಗಿನ ಸರ್ಕಾರ ಹಿಂದೆ 2013ರಲ್ಲಿ ಸರ್ಕಾರ ಏನು ರಚನೆ ಮಾಡಿದರು ಅಲ್ಲಿಂದ ಪ್ರಾರಂಭ ಆಯಿತು. ಅವತ್ತು ಮುಖ್ಯಮಂತ್ರಿಗಳು ಹೇಳಿದ್ರು ತೊಳಿತೀವಿ ಅಂತ ಹೇಳಿ. ಯಾವ ರೀತಿ ತೊಳೆದ್ರು? ಲಕ್ಷಾಂತರ ಜನ ಎಕ್ಸಾಮ್ ರೀಡು ಮಾಡಿಕೊಟ್ಟಂಥ ವ್ಯಕ್ತಿನ ತಗೊಂಡೋಗಿ KPSC ಚೇರ್ಮನ್ ಮಾಡಿ ಪಬ್ಲಿಕ್ನಲ್ಲಿ ಯಾವ ಒಂದು ಪೋಸ್ಟ್ಗಳಿಗೆ ಹಣ ನಿಗದಿ ಮಾಡ್ಕೊಂಡು ಬೀದಿನಲ್ಲಿ ಚರ್ಚೆ ನಡೀತು. ಆ ವಾತಾವರಣ ತಂದಂಥವ್ರು ನೀವು. ನಿಮಗೆ ಇವತ್ತು ಎಕ್ಸಾಮ್ಗಳಲ್ಲಿ ಇವತ್ತೇನು ರಾಜಸ್ಥಾನದಲ್ಲಿ ನನಗೂ ಅರ್ಥವಾಗ್ತದೆ, ರಾಜಸ್ಥಾನದಲ್ಲಿ ನೀಟ್ ಎಕ್ಸಾಮ್ ಬರೀತಕ್ಕಂಥ ಸಂದರ್ಭದಲ್ಲಿ ಸುಮಾರು 150ಕ್ಕೂ ಹೆಚ್ಚಿನ ಒಂದು ಪ್ರಶ್ನೆಗಳಿಗೆ ಏನೊಂದು ಹೊರಗಡೆ ಲೀಕ್ ಆಗಿದೆ. ಅದು ಇವತ್ತು ಚರ್ಚೆಗೇನು ಪ್ರಾರಂಭ ಆಗಿದೆ. ಹೌದು, ಒಂದೊಂದು ಬಾರಿ ಯಾರೋ ಮಾಡಿದ ತಪ್ಪಿಗೆ ಸಂಪೂರ್ಣವಾದ ತಪ್ಪನ್ನು ಸರ್ಕಾರದ ಮೇಲೆ ವಹಿಸ್ಲಿಕ್ಕಾಗೋದಿಲ್ಲ. ನಮ್ಮ ರಾಜ್ಯದಲ್ಲಿ ಹಲವಾರು ಬಾರಿ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗಿರತಕ್ಕಂಥದ್ದು ಇವ್ರ ಸರ್ಕಾರದಲ್ಲೂ ನಡೆದಿರತಕ್ಕಂಥದ್ದು ಇದೆ. ಅದರಿಂದ ಇವ್ರಿಗೆ ಯಾವ ನೈತಿಕತೆ ಇದೆ ಚರ್ಚೆ ಮಾಡಲಿಕ್ಕೆ ಅನ್ನೋದು ಕೇಳಲಿಕ್ಕೆ ಬಯಸ್ತೀನಿ.